ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೀತಿಯ ಪವಿತ್ರ. ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹಾಸ್ಪಿಟಲಲ್ಲಿ ಇದ್ದೀವಿ ಅಂತ ಅನ್ಕೋಬಿಡಿ. ಜಸ್ಟ್ ಒಂದು ನಾರ್ಮಲ್ ಬ್ಲಡ್ ಚೆಕಪ್ ಇತ್ತು. ಪ್ರಗತಿಗೂ ಒಂದು ಸ್ವಲ್ಪ ಬ್ಲಡ್ ಚೆಕ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಹಾಗೆ ಹೆಣ್ಮಕ್ಳಿಗೆ ಒಂದು 13 to 15 ಇಯರ್ಸ್ಗೆ ಈ ಒಂದು ಕ್ಯಾನ್ಸರ್ ರಿಲೇಟೆಡ್ ಅಥವಾ ಏನಂತ ಹೇಳ್ತೀವಿ, ನಮಗೆ ಅದ್ರದ್ದು ಒಂದು ಇಂಜೆಕ್ಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಿತ್ತು. ಹಾಗೆ ನಾರ್ಮಲ್ ಬ್ಲಡ್ ಚೆಕಪ್ ಇತ್ತು, ಹಾಗಾಗಿ ಕರ್ಕೊಂಡು ಹೋಗಿದ್ವಿ. ಪ್ರಗತಿಗೆ ಅಷ್ಟೇ ಅಲ್ಲ, ನನಗೂ ಕೂಡ ಬ್ಲಡ್ ಚೆಕ್ ಮಾಡಿಸ್ಬೇಕಾಯಿತು. ಲಾಸ್ಟ್ ಟೈಮ್ ನಾನು ಡೆಂಟಲ್ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ನನಗೆ ತುಂಬಾ ಬ್ಲಡ್ ಕಡಿಮೆ ಇದೆ, ನೀವು ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದರು. ಅದಾದಮೇಲೆ ಸ್ವಲ್ಪ ನನಗೆ ಆಗ್ತಿದ್ದೆಲ್ಲ ನೋಡಿದ್ರೆ ವೀಕ್ನೆಸ್ಸು ಮತ್ತು ಅದು ಎಲ್ಲದಕ್ಕೂ ಅಟ್ಲೀಸ್ಟ್ ಓಕೆ ನೋಡೋಣ, ಚೆಕ್ ಮಾಡಿಸೋಣ, ರೆಗ್ಯುಲರ್ ಚೆಕಪ್ ಅಂತ ಅಂದ್ಕೊಂಡು ಹೋಗಿದ್ವಿ. ರಿಪೋರ್ಟ್ ಕೂಡ ಅಲ್ಲೇ ಬಂದ್ಬಿಡುತ್ತೆ. ಅಂದರೆ ಇವತ್ತು ನಾವು ಬೆಳಗ್ಗೆ ಹೋಗಿದ್ದಕ್ಕೆ ಸಂಜೆ ತನಕ ನಮ್ಗೆ ಇಡೀ ದಿನ ಹಾಸ್ಪಿಟಲ್ನೇ ಆಯಿತು. ಮೇಜರಾಗಿ ನನಗೆ ವಿಟಮಿನ್ ಡಿ ಮತ್ತು B12 ಕಡಿಮೆ ಇದೆ ಅಷ್ಟೇ. ಐರನ್ ಎಲ್ಲ ಕರೆಕ್ಟಾಗಿದೆ, ಹೆಮೋಗ್ಲೋಬಿನ್ ಕರೆಕ್ಟಾಗಿದೆ, ಏನಿಲ್ಲ. ನಾನು ತುಂಬ ಆರೋಗ್ಯವಾಗಿದ್ದೀನಿ. ಸ್ವಲ್ಪ ಸ್ಟ್ರೆಸ್ ಏನೋ ಇದೆ ನಿಮಗೆ, ಅದಕ್ಕೆ ಅಷ್ಟೇನೇನಿಲ್ಲ, ಎಲ್ಲ ಓಕೆ ಅಂತ ಹೇಳಿದ್ರು. ಎಲ್ಲ ಚೆಕಪ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ರೆಗ್ಯುಲರ್ ಬ್ಲಡ್ ಚೆಕಪ್ ಮಾಡಿಸೋದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಒನ್ಸ್ ಇಯರ್ಗೆ ಒಂದು ಸರಿನಾದರೂ ನಾವು ಹೋಗಿ ಈ ಥರ ನಾರ್ಮಲ್ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮನೆಗೆ ಬರೋಷ್ಟರಲ್ಲೇ ಸಂಜೆ ಆಗಿತ್ತು. ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ, ನಾವು ಫ್ರೈಡೇ ರಜಾ ಹಾಕ್ಸ್ಬಿಟ್ಟೆ ಹೋಗಿದ್ವಿ. ಆಮೇಲೆ ಸ್ಯಾಟರ್ಡೆ ಪ್ರೀತಮ್ಗೆ ರಜಾ ಇಲ್ಲ, ಇವತ್ತು ಪ್ರಗತಿಗೆ ಮಾತ್ರ ಕ್ಲಾಸ್ ಇರೋದು ಅಂತ ಹೇಳಿ ಸೋಯಾ ಕರಿ ಮಾಡಿ, ಅದಕ್ಕೆ ಚಪಾತಿ ಮಾಡಿರಲಿಲ್ಲ, ನಾನು ರೊಟ್ಟಿ ಮಾಡ್ತೀನಿ. ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲನೂ ನಾನು ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿ ಕೊಡ್ತೀನಿ. ಹಾಗೇನಿಲ್ಲ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಎಲ್ಲ ಕೊಡಲ್ಲ ಅಂತಲ್ಲ, ಕೆಲವೊಮ್ಮೆ ಅದನ್ನು ಮಾಡಿಕೊಡ್ತೀನಿ, ತೊಗೊಂಡು ಹೋಗ್ತಾರೆ, ಆ ಥರದ್ದೇನೂ ಇಲ್ಲ. ಪ್ರಗತಿಗೆ ಸೋಯಾ ಕರಿ ಮಾಡಿದ್ದೆ, ಒಂಥರ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ನನಗೆ ಅಂತಂದರೆ ಅದೇ ನೆಕ್ಸ್ಟ್ ಈ ವೀಕ್ನೆಸ್ಗೆಲ್ಲ ವಿಟಮಿನ್ ಡಿ ಅದಕ್ಕೊಂದು ಏನೋ ಟ್ಯಾಬ್ಲೆಟ್ ಕೊಟ್ಟರು, B12ಗೇನೋ ಒಂದು ಸ್ಟ್ರಿಪ್ಸ್ ಥರ ಕೊಡ್ತಾರೆ, ಅದನ್ನು ಕೊಟ್ಟರು. ಆಮೇಲೆ ಸ್ವಲ್ಪ ಊಟದ ಕಡೆ ಕಾನ್ಸಂಟ್ರೇಷನ್ ಮಾಡಿ ಕೆಲಸ ಅಂತ ಅನ್ನೋದಕ್ಕೆ ಹೋಗೋದಕ್ಕಿಂತ ಸ್ವಲ್ಪ ನಿಮ್ಮ ಬಗ್ಗೆನೂ ನೀವು ಗಮನ ಕೊಡಬೇಕಲ್ವಾ ಅಂತ ಹೇಳಿದ್ರು. ನನಗೆ ಸ್ಟ್ರೆಸ್, ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂದಿದ್ದಕ್ಕೆ ಮೇ ಬಿ ಅದು ಸ್ಟ್ರೆಸ್ಸಿಂದಾನೇ ಆಗ್ತಾ ಇರೋದು, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಅಷ್ಟೇ. ಅಂದರೆ ರೀಸನ್ ಏನು ಅಂತ, ನನಗೆ ಹೇರ್ ಫಾಲ್ ಬೇರೆ ಆಗ್ತಾಯಿತ್ತು. ಅದು ನಮ್ಮ ಮನೆಯವ್ರಿಗೆ ತುಂಬ ಭಯ ಆಗಿಬಿಟ್ಟಿತ್ತು. ಮನೆ ತುಂಬ ಯಾವಾಗಲೂ ಹೇರ್ ಫಾಲ್ ಆಗ್ತಾ ಇತ್ತು ನನಗೆ. ಹಾರ್ಡ್ ವಾಟರ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಅದು ಕಾಮನ್ ಇಶ್ಯೂ ಈಗ ಬೆಂಗಳೂರಲ್ಲಿ. ಜಸ್ಟ್ ಸ್ವಲ್ಪ ನೀವು ಏನೇ ಟ್ಯಾಬ್ಲೆಟ್ ತೊಗೊಂಡ್ರು, ನೀವು ಏನೇ ಮಾಡಿದ್ರು ಇಂಟರ್ನಲ್ಲಿ ಕೇರ್ ಮಾಡಿದ್ರೇ ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು. ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ, ಹೇರ್ ಫಾಲ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಸ್ಟ್ರೆಸ್ಸಿಂದ ಅಥವಾ ನ್ಯೂಟ್ರಿಷನ್ ಕೊರತೆಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಮೇನ್ಲಿ ನನಗೆ ಸ್ಟ್ರೆಸ್ಸಿಂದಾನೇ ಆಗಿದ್ದು. ಸೊ ಇವಾಗ ಬೆಟರ್ ಆಗಿದೆ, ಪರವಾಗಿಲ್ಲ, ನಾನು ಸ್ವಲ್ಪ ಕೇರ್ ಮಾಡ್ತಾ ಇದ್ದೀನಿ. ಇನ್ನು ಮನೆ ಪ್ಯಾಕಿಂಗ್ ಕೂಡ ಶುರು ಆಗಿಬಿಟ್ಟಿದೆ. ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಕೂಡ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟೆ. ಸಣ್ಣ ಪುಟ್ಟದ ಹಂಗಂಗೆ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ. ಏನಾದರೂ ವೇಸ್ಟೇಜ್ ಇರುತ್ತಲ್ಲ ಅದನ್ನೆಲ್ಲ ಆಚೆ ಹಾಕ್ಕೊಂಡು ಬೇಕಾಗಿದ್ನೆಲ್ಲ ಒಂದು ರೂಮ್ ಇದೆ, ಪ್ರಗತಿ ರೂಮ್ ಇದೆಯಲ್ಲ, ಅದಕ್ಕೆ ಎಲ್ಲನೂ ಶಿಫ್ಟ್ ಮಾಡಿಕೊಂಡು ಏನೇನು ಪ್ಯಾಕಿಂಗ್ ಆಗಿದೆಯೋ ಅದನ್ನೆಲ್ಲ ರೂಮಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಫೈನಲಿ ಮನೆ ಖಾಲಿ ಮಾಡೋ ಟೈಮ್ ಕೂಡ ಬಂದೇ ಬಿಡ್ತು. ಪ್ರೀತಮ್ನ ಸ್ಕೂಲಿಗೆ ಜಾಯಿನ್ ಮಾಡಿದ್ಮೇಲೆ ನಂದೊಂದು ರೊಟೀನ್ ಈ ಥರ ಚೇಂಜ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ರೇಂಜಲ್ಲಿ ಕಂಪ್ಲೀಟ್ ರೊಟೀನ್ ಚೇಂಜ್ ಆಗೋಯ್ತು. ಇಬ್ಬರದ್ದು ಸ್ಕೂಲ್ ಟೈಮಿಂಗ್ಸ್ ತುಂಬಾ ಡಿಫ್ರೆಂಟ್. ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಪ್ರೀತಮ್ 1 ಟೈಮಿಂಗ್ಸ್ಗೆ ಹೋದರೆ ಪ್ರಗತಿ 1 ಟೈಮಿಂಗ್ಸ್. ಇಬ್ರಿಗೂ ಬೇರೆ ಬೇರೆ ಬ್ರೇಕ್ಫಾಸ್ಟ್ ಮಾಡಬೇಕು, ಇಬ್ರು ಬೇರೆ ಬೇರೆ ಟೈಮಲ್ಲಿ ಪಿಕಪ್ ಮಾಡಬೇಕು. ಅದ್ರ ಜೊತೆಗೆ ಮನೆ ಕೆಲಸ, ಲಂಚ್ ಪ್ರಿಪೇರ್ ಮಾಡಬೇಕು, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು, ಹೀಗೆ ಒಂದಿಷ್ಟು ಕೆಲಸದ ಜೊತೆಗೆ ನನ್ನ ರೊಟೀನ್ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ಈ ಒಂದು ರೊಟೀನ್ ಚೇಂಜ್ ಆದ್ರೂ ಸರಿನೇ, ಏನಾದರೂ ಸರಿನೇ, ಅಮ್ಮ ಬಂದ್ಬಿಟ್ಟು ಮಕ್ಕಳಿಗೆ ಒಂದು ನ್ಯೂಟ್ರಿಷನ್ ಫುಡ್ಡನ್ನು ಕೊಡೋದಕ್ಕೇ ಜಾಸ್ತಿ ಒತ್ತನ್ನು ಕೊಡ್ತಾರೆ. ಹಾಗೆ ನಾನು ಕೂಡ ಯೋಚನೆ ಮಾಡ್ತೀನಿ, ಯಾಕೆಂತಂದರೆ ಒಂದು ಸ್ವಲ್ಪ ಕೆಲವೊಮ್ಮೆ ಏರುಪೇರು ಆಗುತ್ತೆ. ನಾನು ಅವ್ನಿಗೆ ಏನಾದರೂ ಕೊಡಬೇಕಾದ್ರೆ ಅದಕ್ಕೆ ನಾನು ಎವ್ರಿ ಡೇ ಅವನಿಗೆ 1 ಗ್ಲಾಸ್ ಹಾಲು ಕೊಡ್ತೀನಿ ಬ್ರೇಕ್ಫಾಸ್ಟ್ ಜೊತೆಗೆ. ಮತ್ತು ಪ್ರೀತಮ್ ಅಂತ ಮಕ್ಕಳಿಗೆ ಗೊತ್ತೇ ಇರಬೇಕು ನೀವು, ಅವ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಅವರು ಎಚ್ಚರವಾಗಿರೋ ಅಷ್ಟು ಟೈಮಲ್ಲಿ ಅವ್ರ ಮೂಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರು ತುಂಬ ಆ್ಯಕ್ಟಿವ್ ಆಗಿರೋ ಟೈಮಲ್ಲಿ ಅವರ ಒಂದು ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಅವನಿಗೆ ಲಿಟಲ್ ಜಾಯ್ ಅವರ ನ್ಯೂಟ್ರಿಮಿಕ್ಸ್ 2+ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ. ಅದರಿಂದ ಅವನಿಗೆ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಇದು ಬೆಸ್ಟ್ ಯಾಕೆ ಅಂತಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ರಾಗಿ, ಬಾಜ್ರಾ, ಆಲ್ಮಂಡ್, ವಾಲ್ನಟ್ ಜೊತೆಗೆ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಶುಗರ್ ಇಲ್ಲದಲ್ಲೇ ಸ್ವೀಟ್ಗೋಸ್ಕರ ಜಾಗ್ರಿ ಮತ್ತು ಡೇಟ್ಸ್ ಪೌಡರ್ನೇ ಯೂಸ್ ಮಾಡಿರ್ತಾರೆ. ಅವ್ನ ಬ್ರೇಕ್ಫಾಸ್ಟ್ ಜೊತೆಗೆ ತುಂಬಾ ಒಳ್ಳೆಯದು ಅಂತ ನನಗನ್ನಿಸ್ತು. ಅದ್ರ ಜೊತೆಗೆ ಅವ್ನ ಫೇವ್ರೆಟ್ ಕೂಡ ಆಗೋಗಿದೆ. ಅವ್ನಿಗೆ ಚಾಕ್ಲೇಟು ಮತ್ತು ವೆನಿಲಾ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ನಾನು ಮಿಕ್ಸ್ ಮ್ಯಾಚ್ ಮಾಡಿ ಕೊಡ್ತೀನಿ, ಒಂದ್ಸರಿ ಚಾಕ್ಲೇಟ್ ಫ್ಲೇವರ್, ಒಂದ್ಸರಿ ವೆನಿಲಾ ಫ್ಲೇವರ್. ಹಾಗೆ ಅವ್ನು ಕುಡಿಯೋದ್ರಲ್ಲೇ ನಿಮಗೂ ಗೊತ್ತಾಗ್ತಾ ಇರುತ್ತೆ ಅವ್ನು ಎಷ್ಟು ಎಂಜಾಯ್ ಮಾಡ್ತಾ ಇರ್ತಾನೆ ಅಂತ. 100% ಕ್ಲೀನ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಹಾಗಾಗಿ ನನಗೆ ಯಾವುದೇ ಸ್ಟ್ರೆಸ್ ಇಲ್ದಲೆ ಅವ್ನು 1 ಗ್ಲಾಸ್ ಹಾಲು ಕುಡಿಸೋದು ಈಸಿ ಆಗಿಬಿಟ್ಟಿದೆ. ಅವನಿಗೂ ಅಷ್ಟೇ ತುಂಬ ಖುಷಿಯಾಗಿ ಕುಡಿತಾನೆ. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಇದನ್ನು ನಾನು ಜೆನ್ಯೂನ್ ಆಗಿ ಯೂಸ್ ಮಾಡಿ ಅದರ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ
ನಾನು ಏನಾದರೂ ಅದು ನನ್ನ ಮಗನಿಗೆ ಕೊಡ್ತೀನಿ ಅಂತ ಅಂದಾಗ ನಾನು ತುಂಬ ಯೋಚನೆ ಮಾಡೇ ಕೊಟ್ಟಿರ್ತೀನಿ. ಇದನ್ನು ನಾನು ಸುಮ್ಮನೆ ಜಸ್ಟ್ ಹಾಗೆ ಹೇಳ್ತಾ ಇದ್ದೀರಾ, ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಕೂಡ ಸುಮಾರು ಜನ ಹೇಳ್ತಾ ಇದ್ರು. ಇಲ್ಲ, ನೀವೇ ನೋಡ್ತಾ ಇದ್ದೀರಾ, ಬಾಕ್ಸ್ ಕಂಪ್ಲೀಟಾಗಿ 2 ಫ್ಲೇವರಲ್ಲೂ ಇಷ್ಟು ಖಾಲಿಯಾಗಿದೆ. ಅವ್ನು ಎಂಜಾಯ್ ಮಾಡ್ಕೊಂಡು ಕುಡಿಯೋದ್ರಲ್ಲೇ ನಿಮಗೂ ಕೂಡ ಗೊತ್ತಾಗಿರುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಸ್ವೀಟ್ ಇಲ್ಲ, ಮೈಲ್ಡ್ ಆಗಿದೆ. ನಿಮಗೇನಾದರೂ ನಿಮ್ಮ ಮಕ್ಕಳಿಗೆ ಈ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಕೊಡಬೇಕು, ಹಾಲು ಕುಡಿಯೋದಿಲ್ಲ ಅಂತ ಅಂದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ಇದನ್ನು ಬೈ ಮಾಡ್ಬೋದು. ನಾನು ಅನ್ಕೊಳ್ತೀನಿ ಪ್ರೀತಮ್ ಥರನೇ ನಿಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ಹಾಲನ್ನು ಕುಡಿತಾರೆ. ಆ್ಯಂಡ್ ಇದು ತುಂಬಾ ಸೇಫ್ ಇದೆ. ನಾನು ತುಂಬ ಟ್ರಸ್ಟ್ ಮಾಡಿ ತೊಗೊಂಡಿರೋಂತಹ ಪ್ರಾಡಕ್ಟ್. ನಿಮ್ಗೇನಾದರೂ ಬೇಕಂತಂದರೆ ಒಂದ್ಸರಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನೋಡಿ. ಸೊ ನಮ್ಮದೇ ವೆಹಿಕಲ್ ಇರೋದ್ರಿಂದ ನಮಗೇನು ಶಿಫ್ಟಿಂಗ್ ತುಂಬ ಕಷ್ಟ ಅಂತ ಏನೋ ಅನಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಸ್ವಲ್ಪ ಇದೆಲ್ಲ ಡಿಫಿಕಲ್ಟೇ, 1 ಡೇ ಫುಲ್ ಬೇಕಾಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಹೇಳಿ. ಹಾಲು ಉಗ್ಸೋ ದಿನ ಈ ಸೀರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ ನಾನು. ಚೆನ್ನಾಗಿತ್ತು. ಆಫ್ ವೈಟ್ ಯಾವುದೂ ಸೀರೆ ಇಲ್ಲ ಅಂತ ಹೇಳಿ ನಾನು ತೊಗೊಂಡಿದ್ದು. ಆಫ್ ವೈಟ್ ಒಂದು ಬೇಕು, ಅದು ಬ್ಲೂ ಕಾಂಬಿನೇಷನಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೆ. ಆದರೆ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಗೊತ್ತಲ್ಲ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟೆಲ್ಲ 1000 ಜಾಸ್ತಿ ಕೇಳ್ತಾ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ ಥರದ್ದು ನನ್ನ ಹತ್ರ ಒಂದು ಬ್ಲೂ ಕಲರ್ ವೆಲ್ವೆಟ್ ಬ್ಲೌಸ್ ಇತ್ತು. ಸೊ ಇದನ್ನು ಮ್ಯಾಚ್ ಮಾಡ್ಕೊಳ್ಳೋಣ ಈ ಸೀರೆ ಮೇಲೆ ಅಂತ ಅಂದ್ಕೊಂಡಿದ್ದೆ. ಮ್ಯಾಚ್ ಆಗ್ತಾ ಇದೆಯಾ? ಈ ಥರ ಮಾಡಿಕೊಂಡ್ರೆ ಆಗುತ್ತೆ, ಇದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬ್ಲೌಸ್ ಹೊಲ್ಸೋದಕ್ಕೆ ಕೊಟ್ಟಿದ್ದೀನಿ. ಅವರು ಕೊಡ್ತಾರೆ, 1 ದಿನ ಅಂದ್ರೂ ಕೊಟ್ಬಿಡ್ತಾರೆ. ಅದಕ್ಕೆ ನನಗೇನು ಚಿಂತೆ ಇಲ್ಲ. ಲಾಸ್ಟ್ ಟೈಮ್ ನಾನು ಬ್ಲ್ಯಾಕ್ ಕಲರ್ ಈ ಥರ ವೆಲ್ವೆಟ್ ಬ್ಲೌಸ್ ಹಾಕ್ಕೊಂಡೋಗು ಸುಮಾರು ಜನ ಲಿಂಕ್ ಕೇಳಿದ್ರಿ. ಇದು ಮತ್ತು ಅದರದ್ದು ಲಿಂಕ್ ನಾನು ಹಾಕಿರ್ತೀನಿ. ಚೆನ್ನಾಗಿದೆ. ಎಮರ್ಜೆನ್ಸಿಗೆ ಕೆಲವೊಂದು ಸೀರೆಗೆ ಬ್ಲೌಸ್ ಹೊಲ್ಸೋಕ್ಕಾಗಲ್ಲ, ತುಂಬ ಸಿಂಪಲ್ ಸೀರೆ ಅಂತ ಅಂದಾಗ ಅದಕ್ಕೆಲ್ಲ ನೀವು ಈ ಥರ ಬ್ಲೌಸ್ನ ರೆಡಿಮೇಡ್ ತೊಗೊಂಡ್ಬಿಟ್ರೆ ಒಂದು 2-3 ಥರ ಡ್ರೆಸ್ಗಳಿಗೆ ಅಥವಾ ಸೀರೆಗಳಿಗೆ ಹಾಕ್ಕೋಬೋದು. ಡ್ರೆಸ್ ಅಂತೀನಿ, ಸೀರೆಗಳಿಗೆ ಬ್ಲೌಸ್ ಮ್ಯಾಚ್ ಮಾಡ್ಕೋಬೋದು. ಇದಕ್ಕೂ ಆಗುತ್ತೆ, ಒಂದೊಂದ್ಸರಿ ಹಾಕೋಬೋದು. ಬಟ್ ಯಾಕೋ ಆಫ್ ವೈಟ್ ಬೇಡ ಅನಿಸ್ತು. ಪೂಜೆ ಟೈಮಲ್ಲಿ ಸುಮ್ಮನೆ ಅದು ಇದು ಅಂತ ಎಲ್ಲ ಟಚ್ ಆಗಿ ಹಾಳಾಗಿಬಿಡುತ್ತೆ, ಗಲೀಜಾಗಿಬಿಡುತ್ತೆ ಅಂತ ಆ ಉದ್ದೇಶಕ್ಕೆ ಬೇಡ ಅಂತ ಹೇಳಿ ಬೇರೆ ಸೀರೆನ ಹೊಲಾಕ ಕೊಟ್ಟಿದ್ದೆ. ಆಮೇಲೆ ಅಮ್ಮ ಮನೆಯಿಂದ ತಂದಿರೋ ತುಳಸಿ ಗಿಡ ಪಾಪ ಮೇಲ್ಗಡೆ ಇಟ್ಟು 2 ದಿನ ಆಯಿತು. ಇವತ್ತು ಹೋಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬರಬೇಕು. ಮನೆ ಫುಲ್ಲು ಚೆಲ್ಲಾಪಿಲ್ಲಿ ಆಗ್ತಾ ಇದೆ. ಹಾಗಾಗಿ ನನಗೆ ಪ್ರಾಪರಾಗಿ ವಿಡಿಯೋ ಮಾಡೋಕ್ಕಾಗೇ ಇಲ್ಲ. ಬೆಳಗ್ಗೆಯಿಂದ ಟ್ರೈ ಮಾಡಿ 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 ನನಗೆ ಎಷ್ಟೆಷ್ಟು ಸಾಧ್ಯನೋ ಅಷ್ಟಷ್ಟನ್ನು ಒಂದಿಷ್ಟಿಷ್ಟಿಷ್ಟು ಅನ್ನಂಗೆ ಆಲ್ರೆಡಿ ನಾನು ನಿನ್ನೆಯಿಂದನೇ ಪ್ಯಾಕಿಂಗ್ ಶುರು ಮಾಡ್ಕೊಂಡ್ಬಿಟ್ವಿ. ಅಂದರೆ ವಾರ್ಡ್ರೋಬ್ ಇರುತ್ತಲ್ಲ, ಮೇಲ್ಗಡೆ ಎಲ್ಲ ಪಾರ್ಟ್ಸ್ನೆಲ್ಲ ಖಾಲಿ ಮಾಡೋದು, ಮತ್ತು ವೇಸ್ಟೇಜ್ ಎಲ್ಲ ಜಾಸ್ತಿ ಆಗಿಬಿಟ್ರೆ ಮನೆಯೆಲ್ಲ ತುಂಬ ಗಲೀಜಾಗಿ ಕಾಣಿಸುತ್ತೆ. ನಾವು ಬಿಟ್ಟೋದ್ರೆ ಏನಂತ, ಇದು ನಮ್ಮ ಮನೆಯೇ ಅಲ್ವಾ. ಹಾಗಾಗಿ ನಿನ್ನೆ 2 ಬ್ಯಾಗ್ ವೇಸ್ಟೇಜ್ ಆಚೆ ಇಟ್ವಿ. ನಾಳೆ ನಾಡ್ರಲ್ಲಿ ಮತ್ತೆ ಒಂದು 2-3 ಬ್ಯಾಗ್ ಆಗುತ್ತೆ. ನಮ್ಮ ಮನೇಲಿ ವೇಸ್ಟೇಜ್ ತುಂಬ ಕಡಿಮೆ ಇರೋದು. ಅದರೊಳಗೂ ನಾನು ಕಮ್ಮಿ ಮಾಡ್ತಾ ಇದ್ದೀನಿ. ನಮಗೇನು ಯೂಸ್ ಆಗಲ್ಲ, ಬೇಡ ಅಂತವನ್ನೆಲ್ಲ ಕಮ್ಮಿ ಮಾಡ್ತಾ ಇದ್ದೀನಿ. ಸುಮ್ಮನೆ ಅಲ್ಲಿ ಹೋಗಿ ತುಂಬ್ಕೊಳ್ಳೋದು ಬೇಡ ಅಡುಗೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಮಾಡಿಕೊಂಡು ಎಲ್ಲ ಕಸನ ಹೊರಗಡೆ ಹಾಕ್ತಾ ಇದ್ದೀನಿ. ಇನ್ನೇನು ಇಲ್ಲ, ಇವಾಗ ತೆಗಿಯಕ್ಕೆ ಶುರು ಮಾಡಿದ್ರೆ ಎಲ್ಲ ಬರುತ್ತೆ ಆಚೆಗೆ. ಇವಾಗ ಏನೂ ಇಲ್ಲ ಅನ್ನಂಗೆ ಇದೆ. ಎಲ್ಲ ಒಂದೊಂದೇ ತೆಗಿಯಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಕೆಲಸ ಶುರು. ಸೊ ಈಗ ನಾನು ಮೇಲೆ ಹೋಗ್ಬಿಟ್ಟು ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬರ್ತೀನಿ. ಇನ್ನು ಈ ಮನೆಗೆ ಎಷ್ಟು ಸರಿ ತುಳಸಿ ಗಿಡ ತೊಗೊಂಬಂದು ಹಾಕಿದ್ದೀನಿ ಅಂತ ಅಂದರೆ ಅಷ್ಟು ಸರಿ ತಂದು ಹಾಕಿದ್ವಿ. ಮತ್ತು ಏನು ಅಂದರೆ ಸ್ವಲ್ಪನಾದರೂ ಸೂರ್ಯನ ಕಿರಣಗಳು ಗಿಡದ ಮೇಲೆ ಬೀಳಬೇಕು, ಅದರಲ್ಲೂ ತುಳಸಿ ಎಲೆ ಉದುರು ಬಿಡುತ್ತೆ. ಹಾಗಾಗಿ ನಮ್ಮ ಮನೆ ಒಳಗಡೆ ತುಳಸಿ ಬಂದಿರಲಿಲ್ಲ. ಸರಿ ಹೊರಗಡೆ ಇಟ್ಟರೆ ಬರುತ್ತೇನೋ ಅಂತ ಹೇಳ್ಬಿಟ್ಟು ಹಾಕಿ ದೊಡ್ಡ ಪಾಟುಗೆ ಹಾಕಿ ಇಟ್ಟಿದ್ವಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ರೆ ಆಗ್ತಾಯಿತ್ತೇನೋ, ತೀರಾ ಬಿಸಿಲಿಗಿಟ್ಟು ಮಳೆಗೆಲ್ಲ ಹಾಳಾಗುತ್ತೆ ಅಂತ ತೊಗೊಂಡೋಗ್ಬಿಟ್ಟು ಫುಲ್ ಸೈಡ್ ಕಾರ್ನರಲ್ಲಿ ಇಟ್ಬಿಟ್ಟಿದ್ರು. ಆ ಗಿಡನೂ ಹಾಗೆ ಆಗೋಯ್ತು. ಅಮ್ಮಂಗೆ ಹೇಳಿದೆ, ಇಲ್ಲ ಬರ್ಬೋದು, ಸ್ವಲ್ಪ ಎಲೆ ಎಲ್ಲ ಬಾಡ್ದಂಗೆ ಆಗಿರುತ್ತೆ, ಗಿಡ ಬರುತ್ತೆ ಬಿಡು ಅಂತ ಅಂದರು. ಬಂದಿಲ್ಲ ಅಂದರೆ ಹೊಸ ಗಿಡ ತರಬೇಕಾಗುತ್ತೆ. ಸುಮ್ಮನೆ ಹಾಕಿದ್ರು ಅಮ್ಮನ ಮನೇಲಿ ಎಷ್ಟು ಚೆನ್ನಾಗಿ ಬರುತ್ತೆ, ಇಲ್ಲಿ ಹಾಕಿದ್ರೆ ಹಿಂಗೆ ಆಗ್ತಾ ಇದೆ. ಅಮ್ಮ ಹೇಳ್ತಾ ಇದ್ರು, ಯಾಕೆ ಹಂಗಾಗುತ್ತೆ ನಿಮ್ಮ ಮನೇಲಿ ತೊಗೊಂಡೋಗಿ ಹಾಕಿದ್ರೆ, ಇಲ್ಲಿ ಸುಮ್ಮನೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹಾಕಿದ್ರೆ ಬಂದ್ಬಿಡುತ್ತೆ ಅಂತ. ಸೊ ಗೊತ್ತಿಲ್ಲ ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು. ವೆದರ್ ನೋಡಿದ್ರೆ ಮಳೆ ಇನ್ನು ಹೆಂಗೆ ಬರುತ್ತೋ ಅನ್ನೋ ಥರ ರೇಂಜಲ್ಲಿ ಫುಲ್ ಮೋಡ ಆಗಿ, ಕಪ್ಪು ಮೋಡ, ಗಾಳಿ, ಒಂಥರ ಹೊರಗಡೆ ಟೆರೆಸ್ ಮೇಲೆ ಹೋದರೆ ಒಂದು ಫೀಲ್. ನಮಗೆ ನಾವು ಜಾಸ್ತಿ ಹೋಗೋದಿಲ್ಲ, ಹೋದರೆ ಒಂದು ಒಳ್ಳೆ ಫೀಲ್ ಅಂತೂ ಸಿಗುತ್ತೆ. ಪ್ರೀತಮ್ ತುಂಬ ತರಲೆ ಮಾಡ್ತಾನೆ, ಅಲ್ಲಿ ಹೋದ್ರೆ ಅವ್ನು ನಿಲ್ಲೋದೇ ಇಲ್ಲ. ಹಂಗಾಗಿ ರೀಸೆಂಟಾಗಿ ನಾನು ಮೇಲೆ ಕರ್ಕೊಂಡೇ ಹೋಗಿಲ್ಲ ಅವನ್ನ. ಅವ್ನು ಮಲಗಿದ್ದ ಅಂತ ಹೇಳ್ಬಿಟ್ಟು ಹಾಗೆ ನೀರು ಹಾಕಿ ನೋಡ್ಕೊಂಡು ಬರೋಣ ಏನು ಪರಿಸ್ಥಿತಿ ಆಗಿದೆ ಅಂತ. ನೋಡಿದ್ರೆ ಗಿಡನೂ ಹಂಗಾಗಿತ್ತು.
ಸೊ ಕೊನೆಗೂ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗೋ ಟೈಮ್ ಎಷ್ಟು ಬೇಗ ಬಂದೇ ಬಿಡ್ತು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಒಂದ್ಸರಿ ನನಗೆ ಅನಿಸ್ತಾ ಇತ್ತು, ನಾವು ಮೇಲ್ಗಡೆಗೆ ನಾನು ವಾಕ್ ಮಾಡಬೇಕಾದ್ರೆ ಟೆರೆಸ್ ಮೇಲೆ ಒಂದು ಮನೆ ಇದೆ ನೋಡಿ, ಅದು ಒಂದು ಪೆಂಟ್ ಹೌಸ್ ಅಂತ ತುಂಬ ದೊಡ್ಡದಿದೆ. ನಾವು ಅಂದ್ಕೊಂಡಿದ್ವಿ ಆ ಮನೆಗೆ ಬಾಡಿಗೆಗೆ ಹೋಗ್ಬಿಡೋಣ, ಮನೆ ತುಂಬ ಚೆನ್ನಾಗಿದೆ, ಅಟ್ಲೀಸ್ಟ್ ಒಂದು ಚೇಂಜ್ ಸಿಗುತ್ತೆ ನಮಗೆ, ಒಂದೇ ಮನೇಲಿ ಇದ್ದು ಅಂತ ಹೇಳಿ ನಾವು ಮಾತಾಡ್ತಾ ಇದ್ವಿ. ಹಾಗೆ ಆಯಿತು, ಇವಾಗ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನನಗಂತೂ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇದೆ. ಹೊಸ ಮನೆಗೆ ಹೋಗ್ತೀವಿ, ಚೆನ್ನಾಗಿರುತ್ತೆ, ಒಂದು ಜಾಗ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಪ್ರೀತಮ್ನ ಕರ್ಕೊಂಡು ಹೋಗೋ ಫಜೀತಿ ತಪ್ಪುತ್ತೆ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೇನೆ. ಒಂದಿಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳಿ ನಾನು ಇದು ನಾರ್ಮಲ್ ಆಗಿ ತರಿಸಿದ್ದೆ, ಆದರೆ ಯೂಸ್ ಮಾಡಿರಲಿಲ್ಲ. ಹೆಂಗೋ ಹೊಸ ಮನೆಗೆ ಹೋಗ್ತೀವಲ್ಲ ಅಲ್ಲೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ. ಇದು ಎಲ್ಲ ಇನ್ನೂ ಸುಮಾರು ಚೆಕ್ ಲಿಸ್ಟಲ್ಲಿದೆ, ಆದರೆ ಈಗಲೇ ಬೇಡ, ಅಲ್ಲೋಗಿ ನೋಡಿ ಸೂಟ್ ಆದರೆ ತೊಗೊಳ್ಳೋಣ, ಇಲ್ಲ ಅಂದರೆ ಬೇಡ ಅನ್ನೋ ಥರ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಬಟ್ ಸಮಥಿಂಗ್ ಆಗಿ ಫುಲ್ಲು ಮೇಕ್ ಓವರ್ ಮಾಡಬೇಕು, ಒಂಥರ ಡಿಫ್ರೆಂಟಾಗಿ ಇಟ್ಕೋಬೇಕು ಮನೇನ ಅಂತ ಎಲ್ಲ ಅನಿಸ್ತಾ ಇತ್ತು. ನೋಡಬೇಕು ಹೆಂಗೇನು ಆಗುತ್ತೆ, ಹೆಂಗೆ ಆಗುತ್ತೆ ಅಂತ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇನ್ನು ಸುಮಾರು ದಿನ ಏನೂ ಇಲ್ಲ, ಆದಷ್ಟು ಬೇಗ ಹೋಗ್ತಾ ಇದ್ದೀವಿ. ಹಂಗಾಗಿ ಒಂಥರ ಎಕ್ಸೈಟ್ಮೆಂಟ್ ಇದೆ. ನನಗೆ ಕಪ್ಪೆಲ್ಲ ಇಷ್ಟ ಅಂತ ಗೊತ್ತಲ್ಲ, ಹಾಗಾಗಿ ಕಪ್ಗಳನ್ನೆಲ್ಲ ತೊಗೊಂಡೆ. ಇನ್ನೂ ಸ್ವಲ್ಪ ತೊಗೊಬೇಕಿತ್ತು. ಗ್ಲಾಸ್ ಐಟಮ್ಸ್ಗಳನ್ನೆಲ್ಲ ತುಂಬ ಇಷ್ಟ ನನಗೆ, ಆದರೆ ಮನೇಲಿ ಒಂದು ಕ್ರಾಕ್ರಿ ಯೂನಿಟ್ ಇದ್ಬಿಟ್ಟಿದ್ರೆ ನಾನು ಚೆನ್ನಾಗಿ ಒಳ್ಳೆ ಕಲೆಕ್ಷನ್ ಮಾಡ್ತಾಯಿದ್ದೆ. ಯಾಕೆಂದರೆ ತುಂಬ ಹಾಳಾಯಿತು, ತುಂಬ ಗ್ಲಾಸ್ ಐಟಮ್ ಹಾಳಾಯಿತು. ಹಂಗೆ ಹಾಳಾದಾಗ ಮತ್ತೆ ತೊಗೊಳಕ್ಕೆ ಮನಸ್ಸಾಗೋದಿಲ್ಲ. ನಮ್ಗೆ ಎಷ್ಟೇ ಇಷ್ಟ ಆದ್ರೂ ವಸ್ತು ಚೆನ್ನಾಗಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ಕ್ರಾಕ್ರಿ ಯೂನಿಟೇ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಮನೆ ಶಿಫ್ಟ್ ಆಗೋಂಗಾಯ್ತು. ಬೇಡ, ನೋಡೋಣ ಇರೋ, ವೆಯ್ಟ್ ಮಾಡೋಣ, ಯಾವುದು ಸೂಟ್ ಆಗುತ್ತೋ ಅದನ್ನು ತೊಗೊಳ್ಳೋಣ, ಈಗ ಬೇಡ ಅಂತ ಹೇಳಿ ಸುಮ್ಮನಾದ್ವಿ. ಹ್ಯಾಟ್ ಅನ್ನೋದಕ್ಕೆ ಕ್ಯಾಟ್ ಅಂತ್ಯಾ? ಏನ ಮಗ್ನೆ ಅದು? ನಾನು ದುಡ್ಡುದಾ? ನಿಂದ? ಯಾರು ಕೊಡ್ಸಿದ್ದು? ಅಮ್ಮ ಗೊತ್ತಾ? ಅಮ್ಮನ ಕೊಟ್ಟಿದ್ದು? ಯಾರ್ದು ಹ್ಯಾಟ್ ಅದು? ಪ್ರೀತಮ್ದ? ಬೇಕಾ? ಹಾಕು ಮತ್ತೆ. ಮತ್ತೆ ಏನದು? ಮತ್ತೆ ಏನದು? ಕತ್ತ ಅದು? ಓ, ಅದು ಕತ್ತ. ಇದು ಡ್ಯಾಡಿದು ಮಗ್ನ ಹ್ಯಾಟು. ಹಾಕೋ, ನೀನ್ ಹಾಕೋ. ಕಾಫಿ ಕುಡಿಯೋದು? ಕಾಫಿ ಕುತ್ತಾ? ಭೂತ. ಸರಿ, ನೀನ್ ಹ್ಯಾಟ್ ಹಾಕೋ, ನೋಡೋಣ ಹೆಂಗ್ ಕಾಣಿಸ್ತೀಯ. ಹಾಕೋ. ಏ, ಸೂಪರ್ ಆಗಿದೆಯಾ? ನಾನು ಅಮ್ಮ ಕೊಡ್ತಾ ನಿಂಗೆ? ನಿಮ್ ಸ್ಕೂಲ್ ಯಾವ್ದು? ಆರ್ಮಿ ಸ್ಕೂಲಾ? ಆರ್ಮಿ ಪಬ್ಲಿಕ್ ಸ್ಕೂಲ್. ಆರ್ಮಿ ಸ್ಕೂಲ್ಗೆ ಹೋಗ್ತೀಯಾ? ಗುಡ್ ಬಾಯ್. ಹಂಗ್ ನೆಡ್ಕೊಂಡು ಹೋಗ್ತೀಯಾ? ಮನೆಗೆ ಹೋಗೋದು, ಆರ್ಮಿ ಸ್ಕೂಲ್ಗೆ ಹೋಗೋದು, ಎರಡೇ ಕೆಲ್ಸ. ಸೊ ಇದು ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ದೆ. ಇನ್ನು ಸ್ವಲ್ಪ ಬೈ ಮಾಡೋದಿತ್ತು, ಬಟ್ ಡೆಲಿವರಿ ಟೈಮ್ ಬಂದ್ಬಿಟ್ಟು ನಾವು ಶಿಫ್ಟ್ ಆಗೋ ಟೈಮ್ಗೆ ಇಲ್ಲಿ ಬರುತ್ತೆ ಅಂತ ಅಂದ್ರು. ಸರಿ, ಹೊಸ ಅಡ್ರೆಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಇವಾಗ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸುಮಾರು ನಾವು ಮನೆ ಖಾಲಿ ಮಾಡ್ಬೇಕಂತ ನಮ್ಗೆ ಒಂದು 4-5 months ಇಂದಾನೆ ಗೊತ್ತು, 4-5 ತಿಂಗಳಿಂದಾನೆ ಗೊತ್ತಿತ್ತು ನಾವು ಚೇಂಜ್ ಮಾಡ್ತೀವಿ ಅಂತ. ಅವಾಗಿಂದ ಹೊಸದಾಗಿ ಇದನ್ನ ತಗೋಬೇಕು, ಅದನ್ನ ತಗೋಬೇಕು, ಇವಾಗ ಬೇಡ ಅವಾಗ ಬೇಡ ಅಂತ. ಇವಾಗ್ಲೂ ಯಾಕೆ ತಗೊಂಡಿಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತಲ್ವ ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ. ಒಂದ್ ನಿಮಿಷ ಇರು ಮಗ್ನೆ. ಏನ್ ಬೇಕು ಏನ್ ಬೇಡ ಅಂತ ಹೇಳ್ಬಿಟ್ಟು ಆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸರಿ, ಅಲ್ಲೇ ಹೋದ್ಮೇಲೆ ತಗೊಳ್ಳೋಣ. ಇಲ್ಲಿ ತಗೊಂಡು ಅಲ್ಲಿ ಸೂಟ್ ಆಗ್ಲಿಲ್ಲ ಅಂತಂದ್ರೆ ಆಮೇಲೆ ಜಾಸ್ತಿನೂ ಏನು ತಗೋಬೇಕಂತ ಇಲ್ಲ, ಸ್ವಲ್ಪ ಸ್ವಲ್ಪ. ನನಗೆ ಕಪ್ಸ್ ಎಲ್ಲ ಇಷ್ಟ, ತುಂಬಾ ಹೊಡೆದೋಗಿತ್ತು. ಅಲ್ಲೋದ್ಮೇಲೆ ತಗೊಳ್ಳೋಣ ಅಂತ ಒಂದು 5 ತಿಂಗಳಿಂದ ಬೈ ಮಾಡಿರ್ಲಿಲ್ಲ, ಏನು ತಗೊಂಡಿರ್ಲಿಲ್ಲ ಕಪ್ ಬೇಡ ಅಂತ ಹೇಳಿ. ನಾನು ತಗೊಂಡ್ರೆ ಎಲ್ಲ 2 ಸೆಟ್ಟೆ ತಗೊಳ್ಳೋದು. ನಮ್ಮ ಮನೆಯವರು ನಾನಿಬ್ಬರೇ ಕಪ್ ಯೂಸ್ ಮಾಡೋದು, ನಮ್ಮ ಮನೇಲಿ ಇನ್ಯಾರು ಕಪ್ ಯೂಸ್ ಮಾಡಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಐಟಮ್ ಬುಕ್ ಮಾಡೋದಿದೆ. ಈ ಪಿಂಕ್ ಕಲರ್ ನಾನು ಡೈನಿಂಗ್ ಟೇಬಲ್ ಬಟ್ಟೆ ಹಾಕಿದಾಗಲೇ ಸುಮಾರು ಜನ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಗ್ರೀನ್ ಕಲರ್ ಬುಕ್ ಮಾಡಿದೆ. ಅದು ಕೂಡ ತುಂಬಾ ಚೆನ್ನಾಗೈತೆ. ಗ್ರೀನ್ ಮಗ್ನೆ, ಗ್ರೀನ್. ಇದು ಪಿಂಕ್. ಇದು ಕಾಫಿ ಕುಡಿಯೋ ಕಪ್.
ಮತ್ತೆ ನಂಗೆ ಈ ಸೆಂಟ್ ಬರುತ್ತಲ್ಲ ಕ್ಯಾಂಡಲ್ ಎಲ್ಲ ತುಂಬಾ ಇಷ್ಟ. ಅದಕ್ಕೆ ಈ ಕ್ಯಾಂಡಲ್ ಹೋಲ್ಡರ್ ತಗೊಂಡಿದ್ದೇನೆ. ಇನ್ನೊಂದೆರಡು ನೋಡಿದ್ದೇನೆ, ಅದು ತುಂಬಾ ಚಿಕ್ಕದಾಗಿ ಅಡುಗೆ ಮನೆಗೆ ಚೆನ್ನಾಗಿರುತ್ತೆ, ಅದನ್ನೊಂದು ತಗೊಬೇಕು. ಜಾಸ್ತಿ ಎಲ್ಲ ತಗೊಳ್ಳಲ್ಲ, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು. ಆದ್ರೆ ನನ್ಗೇನ್ ಗೊತ್ತಾ, ನನ್ಗೆ ಅಡುಗೆ ಮನೆ ತುಂಬಾ ಕಲರ್ಫುಲ್ ಆಗಿರ್ಬೇಕು, ಮತ್ತೆ ಅಡುಗೆ ಮನೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಅದ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಅದಕ್ಕೆ ಜಾಸ್ತಿ ಐಟಮ್ ತಗೊಳ್ತಾ ಇರ್ತೀನಿ. ಇನ್ನೊಂದು ತಗೊಂಡಿದ್ದೀನಿ, ತೋರಿಸ್ತೀನಿ. ಕಪ್ ಬರುತ್ತಲ್ಲ ಅದನ್ನೆಲ್ಲ ಹಾಕೋದಕ್ಕೆ. ಸೊ ಇದು ಒಂದು ಕಿಚನ್ ಅಲ್ಲಿ ಹಾಕ್ಸ್ಬೇಕಂತ ಹೇಳ್ಬಿಟ್ಟು ಈ ಮನೆಗೆ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಅಷ್ಟು ಚೆನ್ನಾಗಿರೋ ಇದಕ್ಕೆ ಸ್ಪೇಸ್ ಸೆಟ್ ಆಗ್ಲಿಲ್ಲ, ಅದಕ್ಕೆ ಅಲ್ಲೇ ಹಾಕ್ಸ್ಕೊಳ್ಳೋಣ ಅಂತ ಹಿಂಗೆ ಹಾಕ್ಬಿಟ್ಟು ಕಪ್ನ ಹೋಲ್ಡ್ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಲರ್ ಆಗಿರೋ ಅಂತ ಕಪ್ಪೆ ತಗೊಂಡಿದ್ದೀನಿ, ಫುಲ್ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಹಿಂಗೆ ಹಾಕೋದು, ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಂತೂ ಇದೆಲ್ಲ ತುಂಬ ಇಷ್ಟ. ನಾನು ಹೆಂಗೆ ಅಂತಂದರೆ ಒಂದು ತೊಗೊಂಡು ಅದು ಹಾಳಾಗೋ ತನಕ ನೆಕ್ಸ್ಟ್ ತೊಗೊಳಕ್ಕೆ ಹೋಗಲ್ಲ. ಈಗ ಮನೇಲಿ ಕಾಫಿ ಕಪ್ ಇಲ್ಲ, ಒಂದೂ ಇಲ್ಲ, ಅದಕ್ಕೆ ರೀಸೆಂಟಾಗಿ 2 ತೊಗೊಂಡಿದ್ದೆ, ಇವಾಗ ಒಂದು 4 ತೊಗೊಂಡಿದ್ದೀನಿ. ಅದು ಕಾಫಿ ಕಪ್ಪು. ಹೊಡೆದೋಗುತ್ತೆ ಮಗನೆ. ನೆನ್ನೆ ಒಂದು ಕಪ್ ಹೊಡೆದಾಕಿದ್ದಾನೆ, ಅವನಾಗೆ ಹೋಗಿ ಡ್ರಾಯರ್ ತೆಗೆದು ಒಂದು ಕಪ್ ತೊಗೊಂಡು ಏನೋ ಹಾಕೊಂಡು ತಿನ್ನಕ್ಕೆ ಹೋಗಿ ಕೆಳಗಡೆ ಬಿಟ್ಟಿದ್ದಾನೆ, ಹೊಡೆದೋಯ್ತು. ಇನ್ನೇನು ಅವನ್ನ ಬೈಯಂಗಿಲ್ಲ, ಅವ್ನು ಹೊಡೆದೋದ ತಕ್ಷಣ ಬುದ್ಧಿ ಉಪಯೋಗಿಸ್ಬಿಡ್ತಾನೆ. ಮಮ್ಮಿ ಸಾರಿ, ಕ್ಷಮಿಸ್ಬಿಡು ಪ್ಲೀಸ್, ಕೈ ಮುಗಿದ್ದೀನಿ ಅಂತ. ಹೊಡಿಯಂಗೂ ಇಲ್ಲ, ಬೈಯಂಗೂ ಇಲ್ಲ, ಏನೂ ಹೇಳಂಗೂ ಇಲ್ಲ. ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡ, ನನ್ನ ಕೇಳು, ನಾನೇ ಹಾಕ್ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಅದೇ. ಸೊ ಇದಿಷ್ಟ ಹಾಗೆ ಬಂದಿದ್ದು ಎಲ್ಲ ಎತ್ತಿಟ್ಕೊತಾ ಇದ್ದೆ, ಸರಿ ತೋರಿಸೋಣ ಅಂತ ಅನ್ನಿಸ್ತು. ನಿಮ್ಗೇನಾದರೂ ಬೇಕು ಅಂತಂದರೆ ಎಲ್ಲ ಪ್ರಾಡಕ್ಟ್ಸು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಗಿಲ್ಲ ಅಂದರೆ ಟ್ಯಾಗ್ ಮಾಡಿರ್ತೀನಿ. ಇಷ್ಟ ಆದರೆ ತೊಗೊಳ್ಳಿ, ಚೆನ್ನಾಗಿದೆ ಮಾತ್ರ, ಎಲ್ಲ ವರ್ತಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಒಂದು ಸ್ವಲ್ಪ ನನಗೇನೋ ಸ್ವಲ್ಪ ಟೊಳ್ಳು ಅನ್ನಿಸ್ತು, ಇದು ಚೆನ್ನಾಗಿದೆ. ಇದು ಓಕೆ, ಶೋಗೆ ಇಡ್ಬೋದು ಅನಿಸ್ತು, ಯೂಸ್ ಮಾಡ್ಬೋದು. ಸ್ವಲ್ಪ ತೆಳ್ಳಗಿದೆ ಅಂತ ಅನ್ನಿಸ್ತು ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಮನೆ ಶಿಫ್ಟ್ ಮಾಡೋದಕ್ಕೆ ಒಳ್ಳೆ ಡೇಟ್ ಕೂಡ ಸಿಕ್ಕಿದೆ. ಒಂದು ಒಳ್ಳೆ ದಿನ ನಾವು ಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ, ಅದು ನಂಗೆ ತುಂಬ ಖುಷಿ. ಅದ್ರ ಜೊತೆಗೆ ಇನ್ನು ಒಂದು 2 ಡೇಸ್ ಅಷ್ಟೇ ಇದೆ ಬಾಕಿ ನಾವು ಹೋಗೋದಕ್ಕೆ. ಇವಾಗ ಬೆಳಗ್ಗೆ ಬೇಗ ಎದ್ದು ಮತ್ತು ನೈಟು ಅಷ್ಟೇ, ಯಾಕೆಂತಂದರೆ ಎಲ್ಲ ಐಟಮ್ಗಳು ರೂಮಲ್ಲಿ ಸ್ವಲ್ಪ ಹಂಗಂಗೆ ಚೆಲ್ಲಾಪಿಲ್ಲಿ, ಇಲ್ಲಿ ಹಂಗಂಗೆ ಚೆಲ್ಲಾಪಿಲ್ಲಿ ಆ ಥರ ಆಗ್ತಾಯಿದೆ. ಹಾಗಾಗಿ ನನಗೆ ಪ್ರಾಪರಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ನಾನು ಹೆಂಗಿದೆಯೋ ಹಂಗೆ ಮಾಡೋಣ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ತಾ ಶುರು ಮಾಡಿಕೊಂಡೆ. ಇದೆಲ್ಲ ಕಾಮನ್ ಅಲ್ವಾ, ಮನೆ ಖಾಲಿ ಮಾಡಬೇಕಾದ್ರೆ ಮೆಸ್ ಆಗೋದು, ಸರಿ ಅಂತ ಹೇಳಿ. ಇನ್ನೊಂದು ಏನು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ಜೀರಿಗೆ ನೀರು ಕುಡಿತೀನಿ. ಸುಮಾರು ಜನ ನನ್ನ ವೆಯ್ಟ್ ಗೇನ್ ಆಗಿದೆ ಅಂತ ಕೇಳ್ತಾ ಇದ್ರಿ. 100% ವೆಯ್ಟ್ ಗೇನ್ ಆಗಿದೆ ನಂದು. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಡೀಟೇಲ್ ವ್ಲಾಗ್ ಮಾಡ್ತೀನಿ. ಎಲ್ಲರಂಗೆ ನನಗೂ ಇತ್ತು, ಯಾಕೆಂತಂದ್ರೆ ನಾನು ವೆಯ್ಟ್ ಗೇನ್ ಅಷ್ಟು ಸುಲಭವಾಗಿ ಆಗ್ತಾ ಇರಲಿಲ್ಲ. ಹಾಗಾಗಿ ಆ್ಯಂಡ್ ಇವಾಗ ನಂದು ಒಂದು ಸ್ಟೇಬಲ್ ವೆಯ್ಟ್ ಗೇನ್ ಆಗ್ತಾ ಇದೆ, ಮತ್ತು ಹಾಗೆ ಇರ್ತೀನಿ ನಾನು. ಸಡನ್ಲಿ ಡ್ರಾಪ್ ಆಗಿಬಿಡ್ತಾ ಇದೆ, ನಾನು ವೆಯ್ಟ್ ಗೇನ್ ಆದರೂ ಸಡನ್ಲಿ ಡ್ರಾಪ್ ಆಗಿಬಿಡ್ತಾ ಇದೆ. ಬಟ್ ಈ ಸರಿ ಹಾಗೆಲ್ಲ ಆಗ್ದಲ್ಲೇ ಅದೇ ವೆಯ್ಟ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ನೊಂದು 4 kg ದಪ್ಪ ಆಗಬೇಕು ಅಂತಲೂ ಇದೆ. ಸೊ ನೋಡೋಣ. ಇನ್ನು ಎಣ್ಣೆಗೆ ಸಾಸಿವೆ ಮತ್ತು ಕಡಲೆ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು, ಕ್ಯಾರೆಟು ಬೀನ್ಸ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಪೌಡರ್ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ದೊಡ್ಡ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮನೇಲೇ ಮಾಡಿದ್ರೆ ಓಕೆ, ಇಲ್ಲಾಂದರೆ ಪಾಕೆಟ್ ಅದ್ರ ತಂದರೂ ಓಕೆ. ರೆಗ್ಯುಲರಾಗಿ ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ಸ್ವಲ್ಪ ಮಸಾಲ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಂಡೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಬೀನ್ಸು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಇವತ್ತು ಫ್ರೂಟ್ಸ್ಗೆ ಅಂತ ಹೇಳ್ಬಿಟ್ಟು ದಾಳಿಂಬೆ ಹಣ್ಣು ಕೊಡ್ತಾಯಿದ್ದೀನಿ. ಮನೇಲಂತೂ ಡಾಕ್ಟರ್ ಹತ್ರ ನಮ್ಮ ಮನೆಯವ್ರು ಕಂಪ್ಲೇಂಟ್ ಹೇಳಿದ್ದು ನೋಡಿದ್ರೆ ಇವ್ರ ಮನಸ್ಸಲ್ಲಿ ಇಷ್ಟೆಲ್ಲ ಇದೆಯಾ ಅನ್ನೋ ಥರ ಇತ್ತು. ಕೆಲಸ ಅಂತಿರ್ತಾರೆ, ಫೋನಲ್ಲಿ ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ. ಹಣ್ಣು ತಿನ್ನಲ್ಲ, ಮನೇಲೆಲ್ಲ ತಂದ್ಕೊಡ್ತೀನಿ, ಡ್ರೈ ಫ್ರೂಟ್ಸ್ ಇದೆ, ಏನೂ ತಿನ್ನಲ್ಲ, ಯಾವಾಗಲೂ ಹಿಂಗೆ ಇರ್ತಾರೆ, ಬರೀ ಏನೋ ಯೋಚನೆ ಮಾಡ್ತಿರ್ತಾರೆ, ಬರೀ ಕೆಲಸದಲ್ಲೇ ಮುಳುಗೋಗಿರ್ತಾರೆ ಅಂತ ಹೇಳ್ಬಿಟ್ಟು, ಅಯ್ಯೋ ಇಷ್ಟೆಲ್ಲ ಇದೆಯಾ ಇವ್ರ ತಲೆ ಒಳಗೆ ನನ್ನ ಬಗ್ಗೆ ಅಂತ ಅಂದ್ಕೊಂಡು ಇವಾಗ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ಡೈಲಿ ದಾಳಿಂಬೆ ಹಣ್ಣು ತಿಂತೀನಪ್ಪ, ನನಗೆ ಡೈಲಿ ದಾಳಿಂಬೆ ಹಣ್ಣು ತಂದ್ಕೊಡಿ ಅಂತ. ನಂಗೆ ಆ್ಯಪಲ್ ಮಾತ್ರ ತಿನ್ನೋಕ್ಕಾಗಲ್ಲ, ಅದೇನು ಅಂತ ಗೊತ್ತಿಲ್ಲ, ಅದ್ರ ರುಚಿ ಮಾತ್ರ ಇಷ್ಟ ಆಗಲ್ಲ. ದಾಳಿಂಬೆ ಹಣ್ಣು ತಿಂತೀನಿ, ಸಪೋಟ ಹಣ್ಣು ತಿಂತೀನಿ, ಸೀಬೆ ಹಣ್ಣು ಕೆಜಿ ಕೊಟ್ಟರು ತಿಂದ್ಬಿಡ್ತೀನಿ, ಪರಂಗಿ ಹಣ್ಣು ತಿಂತೀನಿ. ಆದರೆ ಈ
ಆ್ಯಪಲ್ ಮಾತ್ರ ತಿನ್ನೋಕ್ಕಾಗಲ್ಲ. ದಾಳಿಂಬೆ ಹಣ್ಣು ತಂದು ಕೊಟ್ಟಿದ್ರು, ಮತ್ತು ಆರೆಂಜ್ ಎಲ್ಲ ಹಣ್ಣು ತಿಂತೀನಿ, ಆ್ಯಪಲ್ ಒಂದು ಬಿಟ್ಟು. ಇನ್ನು ದಾಳಿಂಬೆ ಹಣ್ಣೆ ಕೊಡೋಣ ಇವತ್ತು, ಹೆಂಗೋ ಹಣ್ಣೆಲ್ಲ ಅಷ್ಟೊಂದು ಇತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಟ್ ಮಾಡಿ ಒಂದು ಹಣ್ಣು ತೆಗೆದ್ರೆ ಇಬ್ರಿಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀನಿ. ದಾಳಿಂಬೆ ಹಣ್ಣು ಒಂದೊಂದ್ಸರಿ ಹೆಂಗೆ ಬರುತ್ತೆ ಅಂದರೆ ಫುಲ್ ಬೆಳ್ಳಗೆ ಅದನ್ನು ತಿನ್ನೋಕ್ಕೂ ಹಾಕಬಾರ್ದು, ನೋಡೋಕ್ಕೂ ಆಗಬಾರ್ದು, ಆ ಥರ ಬರ್ತದೆ. ಬಟ್ ಇದೇನು ಸೀಸನ್ ಅಂತ ಗೊತ್ತಿಲ್ಲ, ಎಷ್ಟು ಟೇಸ್ಟಿಯಾಗಿ ಎಷ್ಟು ಕಲರ್ ಆಗಿ ಬಂದಿದ್ದು ಅಂತಂದರೆ ತುಂಬ ಚೆನ್ನಾಗಿದ್ದು ದಾಳಿಂಬೆ ಹಣ್ಣು. ನಾನು ಸೇಮ್ ಮತ್ತೆ ಅದೇ ಶಾಪಲ್ಲಿ ಇನ್ನೊಂದು 2 kg ತಂದುಬಿಡಿ, ಹೆಂಗೋ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಇನ್ನು ಶಾವಿಗೆ ಬಿರಿಯಾನಿನೂ ರೆಡಿ ಆಯಿತು. ಬಿರಿಯಾನಿ ಅಂತಲೇ ಕರಿಬೋದು, ಬಿರಿಯಾನಿ ಪೌಡರ್ ಹಾಕಿದ್ದೀವಲ್ಲ ಅದನ್ನು ಮಾತ್ರನೇ ಮಾಡಿಕೊಟ್ಟೆ ಪ್ರಗತಿಗೆ. ಲೇಟ್ ಆಗಿಬಿಡ್ತು. ನಾನಿವಾಗ ಹೆಂಗೆ ಅಂತ ಅಂದರೆ 4:30ಗೆ ಎದ್ದಿದ್ದು, ಆದರೆ ನಾನು ಎದ್ದ ತಕ್ಷಣ ಇಮಿಡಿಯೇಟಾಗಿ ನಾನು ಫಸ್ಟು ಅಡುಗೆ ಮನೆಗೆ ಬಂದುಬಿಡ್ತಾ ಇದ್ದೆ ಅಡುಗೆ ಕೆಲಸ ಮಾಡ್ಕೊಳ್ಳೋಕ್ಕೆ. ಬಟ್ ಇವಾಗ ಹಾಗಲ್ಲ, ಸ್ವಲ್ಪ ನನಗೆ ಒಂದು ಬೆಡ್ಡಲ್ಲೇ ಒಂದು 10 minutes ಟೈಮ್ ಬೇಕು. ಅದಾದಮೇಲೆ ನಾನು ಸ್ವಲ್ಪ ಇದೆಲ್ಲ ಮಾಡಿಬಿಟ್ಟು ವಾಶ್ರೂಮ್ಗೆ ಹೋಗ್ತೀನಿ, ಮುಖ ತೊಳ್ಕೊಳ್ತೀನಿ, ಅದಾದಮೇಲೆ ಬರ್ತೀನಿ, ಬಿಸಿನೀರು ಕುಡಿತೀನಿ, ಸ್ವಲ್ಪ ವಾಕ್ ಮಾಡ್ತೀನಿ. ಎಷ್ಟೇ ಆಗಲಿ ಪರವಾಗಿಲ್ಲ, ಟೈಮ್ ನನಗೆ ಅಂತ ಬೇಕಂತ ಹೇಳ್ಬಿಟ್ಟು ನಾನು ಇವಾಗ ಎದ್ದ ತಕ್ಷಣ ಕಿಚನಿಗೆ ಬರಲ್ಲ. ಫಸ್ಟ್ ಹಂಗೆ ಮಾಡ್ತಾ ಇದ್ದಿದ್ದು ನಾನು, ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಅಲ್ಲಿಂದ ಬಂದ ತಕ್ಷಣ ಪ್ರಗತಿ ಬಾಕ್ಸ್ ಕಟ್ತೆ. ಅವರು ಗಡಿ ಬಿಡಿಲಿ ಓಡು ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅವ್ರನ್ನ. ಇನ್ನು ಪ್ರೀತಮ್ಗೆ ಏನಾದರೂ ಮಾಡ್ಕೊಡೋಣ, ಇದು ಉಪ್ಪಿಟ್ಟು ಎಲ್ಲರಿಗೂ ಸಾಲಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ರೈಸ್ ರೊಟ್ಟಿ ಇದು ಮಾಡಿ ಬೇಜಾರಾಗಿತ್ತಲ್ಲ, ಇದನ್ನು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕೋಬೇಕು, ಸೇಮ್ ನಾವು ಮೋದಕ ಹೆಂಗೆ ಮಾಡ್ತೀವೋ ಆ ಥರ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮುದ್ದೆ ಥರ ಬಿಸಿ ಮಾಡ್ಕೊಳ್ಳೋದು. ಸೊ ಬಿಸಿಯಾಗಿರೋ ಅಕ್ಕಿ ಹಿಟ್ಟಿಗೆ ನೀವು ಇದನ್ನು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ನಾನು ಒಂಥರ ಈ ಫ್ರೆಂಚ್ ಫ್ರೈಸ್ ಥರ ಹೇಳ್ಬಿಟ್ಟು ರೋಲ್ ಮಾಡಿ ಮಾಡಿದೆ. ಉಂಡೆ ಥರ ಮಾಡಿದ್ರು ಮಾಡ್ಕೋಬಹುದು. ಅದನ್ನೇ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟರೆ ಒಂಥರ ಚ್ಯೂಂಗಮ್ ಹೆಂಗೆ ಅಗಿತೀವಲ್ಲ ಹಾಗೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ. ಇದನ್ನು ರೌಂಡಾಗಿ ಮಾಡಿ ಒಗ್ಗರಣೆ ಕೊಟ್ಟರು ಸಖತ್ತಾಗಿರುತ್ತೆ. ಇಲ್ಲ ನಾನು ಸ್ವಲ್ಪ ಅವನಿಗೆ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ. ಬಾಕ್ಸ್ಗೇನು ಕೊಡಲ್ಲ, ಬಾಕ್ಸ್ಗೆ ಶಾವಿಗೆ ಕೊಡ್ತೀನಿ, ಅದನ್ನು ತಿಂತಾನೆ ಅವನು. ಇದನ್ನು ಮನೆಯಲ್ಲೇ ತಿನ್ನಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ಇದು ನನಗೂ ಫೇವ್ರೇಟು. ಹಾಗಾಗಿ ಇಡ್ಲಿ ಪಾತ್ರೆ ಬರುತ್ತಲ್ಲ ಅದರಲ್ಲಾದರೂ ಸ್ಟೀಮ್ ಮಾಡ್ಕೊಬೋದು, ಸ್ಟೀಮರ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು. ನಾನು ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಮರ್ನೆಲ್ಲ ನಾನು ಪ್ಯಾಕ್ ಮಾಡಿ ಎತ್ತಿಕ್ಬಿಟ್ಟಿದ್ದೀನಿ. ಹಾಗಾಗಿ ಇನ್ನು ಅದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ 2 ಟೊಮೊಟೊನ ಹೆಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹೆಂಚ ಮೇಲೆ ಮಾಡಬೇಕಂತೇನಿಲ್ಲ, ಪ್ಯಾನ್ ಮೇಲೂ ಮಾಡ್ಕೋಬೋದು. ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದು. ಅಂದರೆ ಕಂಪ್ಲೀಟಾಗಿ ಬೆಂದೋಗೋಷ್ಟು ಬೇಡ, ಹಸಿ ಹಂಗೂ ಇರಬೇಕು, ಬೆಂದಿರೋ ಹಂಗೂ ಇರಬೇಕು. ಆ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ಟೀಮ್ ಆಗಿದೆ. ಅದು ಸ್ವಲ್ಪ ಚಟ್ನಿಗೆಲ್ಲ ಚೆನ್ನಾಗಿ ಬೆಂದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರ್ಗಾದರೂ ಹಾಕೋಬೋದು. ಇಲ್ಲಾಂತಂದರೆ ನಾನು ತುಂಬ ನೈಸ್ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗಿ ಚಾಪರಲ್ಲೇ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಿಕ್ಸಿ ಜಾರ್ಗೆ ಹಾಕಿ ನೈಸ್ ಪೇಸ್ಟ್ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಚಟ್ನಿ. ಏನು ಚೆನ್ನಾಗಿರುತ್ತೆ ಗೊತ್ತಾ, ಅದರೊಳಗೆ ಏನೂ ಇಲ್ಲ, ಬರೀ ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ರುಬ್ಬಿರೋದು. ಯಾವಾಗಲೂ ಅಷ್ಟೇ ಅಡುಗೆ ಸಿಂಪಲ್ಲಾಗಿದ್ದಷ್ಟು ರುಚಿ ತುಂಬ ಜಾಸ್ತಿ ಇರುತ್ತೆ, ತುಂಬ ಓವರ್ ಸ್ಟೆಪ್ಸ್ ಎಲ್ಲ ಮಾಡಿದ್ರೆ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ, ಬಿಳಿ ಎಳ್ಳಿರಲಿಲ್ಲ ಇದ್ದರೆ ಅದೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ಇನ್ನೂ ಚೆನ್ನಾಗಾಗುತ್ತೆ ಅದರದ್ದು ಇದು ಕನ್ಸಿಸ್ಟೆನ್ಸಿ ಎಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಮತ್ತು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಶೇಪೆಲ್ಲ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹಂಗೆ ಹಿಂಗೆ ಮಾಡಿಬಿಟ್ಟೆ. ಟೈಮ್ ಇಲ್ಲ ಅವ್ನಿಗೆ, ಇವಾಗ ಹೊರಡ್ಬಿಡ್ಬೇಕು ಅವನು. ಟೈಮ್ ಆದರೆ ಗೊತ್ತಲ್ಲ, ಗೇಟಿಂದ ಆಚೆ ನಿಲ್ಲಿಸ್ತಾರೆ, ಅದೆಲ್ಲ ನಂಗೆ ಇಷ್ಟನೇ ಆಗೋದಿಲ್ಲ. ಹಂಗಾಗಿ ಅವ್ರು ಆಚೆ ನಿಲ್ಸಿದ್ದು ನೆಕ್ಸ್ಟ್ ಡೇಗೆ ನಮ್ಮ ಮನೆಯವ್ರ ಪಾಪ ಅರ್ಧ ಗಂಟೆ ಮುಂಚೆ ಕರ್ಕೊಂಡು ಹೋಗ್ಬಿಟ್ಟಿದ್ರು, ನಾನೇ ಓಡಿ ಅಂತ ಹೇಳಿ. ಸೊ ಆ ಥರ ಅದಾದಮೇಲೆ ಇದು ನಾನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಗೆ. ಇಷ್ಟೇ, ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಲೈಟಾಗೆ ಉಪ್ಪು ಹಾಕ್ಕೊಂಡು ಚಾಪ್ ಮಾಡ್ಕೊಳ್ಳೋದು, ಚಟ್ನಿ ರೆಡಿ ಆಗಿಬಿಡುತ್ತೆ. ಇದನ್ನು ಖಂಡಿತ ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳು ಎಲ್ಲ ಅಂದಲೇ ತಿಂತಾರೆ, ಖುಷಿ ಪಟ್ಟು ತಿಂತಾರೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದೇ ಶೇಪ್ ಮಾಡ್ಬೇಕಂತ ಹೇಳೋದಿಲ್ಲ, ನಾನು ಉಂಡೆ ಮಾಡ್ಬೋದು ಅಂತ ಹೇಳೋದಿಲ್ಲ, ಹಂಗೂ ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಚಟ್ನಿ ತಿನ್ನೋಕ್ಕೆ ಇದು ಚೆನ್ನಾಗಿರುತ್ತೆ. ಹಿಂಗೆ ಮಾಡಿದೆ. ಯಾಕೋ ನಿಂಗೆ ಸ್ಟ್ರಾಂಗ್, ಎಷ್ಟು ಸ್ಟ್ರಾಂಗ್ ಇದೆಯಾ ನೀನು ತೋರಿಸು. ಸ್ಟ್ರಾಂಗ್, ಹಾಂ, ತುಂಬ ಸ್ಟ್ರಾಂಗ್ ಆಗಿದೆಯಾ. ಲಡ್ಡಲ್ಲ ರೆಡ್ಡು ಬಾ. ರೆಡ್ ಬಾ, ನಡಿ ಬ್ರೇಕ್ಫಾಸ್ಟ್ ಮಾಡಿ ಟೈಮ್ ಆಯ್ತು. ಸ್ಪೂನ್ ಬೇಕಾ? ಕೈಯಲ್ಲಿ ತಿನ್ಬೋದು. ಬೇಗ ತಿನ್ಬಿಡು.
ಚೆನ್ನಾಗಿದ್ಯಾ? ಹೆಂಗಿದೆ ಇವತ್ತು? ಆರ್ಮಿ ಸ್ಕೂಲ್ದು ನೀನು ಜಪ ಮಾಡಬೇಡ. ಚಟ್ನಿ ತಿಂತೀಯಾ? ಖಾರನಾ? ಖಾರ ಇಲ್ಲ ಮಗನೆ, ಅದು ಟೊಮೊಟೊ. ಖಾರ ಅಲ್ಲ ಇದು. ಇಲ್ಲಿ ಇದೆಯಲ್ಲ, ಇದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ತಿನ್ಬೇಕು. ಖಾರ ಇಲ್ಲ. ಇದನ್ನೇ ತಿನ್ನು. ಸಾಕ್ಸ್ ಬಾಗ್ತಾ ಇದ್ದಾರಾ? ಅವ್ನು ಅಟ್ ಎ ಟೈಮ್ ಒಂದೇ ಕೆಲಸ ಮಾಡೋದು. ಹಲೋ ಪ್ರೀತು. ಇವತ್ತಾ ಪ್ಯಾಕಿಂಗ್? ಈಗ ಪ್ಯಾಕಿಂಗ್ ಮಾಡಿ ಮಾಡಿ ಇಡಕ್ಕಾಗಲ್ಲ. ಒಂದ್ ಕೆಲಸ ಮಾಡೋಣ. ನಾನು ಅನ್ಕೊಂಡಿರೋದು ಹೆಂಗೆ ಅಂದ್ರೆ, ಫರ್ನಿಚರ್ ಫಸ್ಟ್ ಕಲ್ಸ್ಬಿಟ್ಟು ಹೆಂಗೆ ಐಟಮ್ ಇದೆ ಹಂಗಂಗೆ ತೆಗೆದು ಜೋಡಿಸಿ ಆಮೇಲೆ ಹಂಗೆ ಎತ್ಕೊಂಡು ಹೋಗ್ಬಿಡೋಣ ಅಂತ. ಬೆಡ್ ಕೆಳಗಡೆ ಇರವಾ? ಐಟಮ್ಗಳು ಹೆಂಗಿದ್ಯೋ ಹಂಗೆ ಇರ್ಲಿ, ವಾಟರ್ ಬಟ್ಟೆನೂ ಹಂಗೆ ಇರ್ಲಿ, ಹಂಗಂಗೆ ಜೋಡಿಸ್ಕೊಂಡು ನಾನು ಕ್ರಿಯೇಟರ್ ತುಂಬ್ಕೊಂಡು ತಗೊಂಡು ಹೋಗೋ ಥರ. ನಮ್ಮದೇ ಗಾಡಿ ಇಲ್ವಾ, ಸುಮ್ಮನೆ ಮೆಸ್ ಮಾಡೋದು ಬೇಡ ಅಂತ. ಹಂಗೆ ಜೋಡಿಸಿ ಆಮೇಲೆ ಹಂಗೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, 2 days ಆದ್ರೂ ಪರವಾಗಿಲ್ಲ. ಅಲ್ಲ ಹೇಳಿದ್ದು, ಜೋಡಿಸ್ಕೊಂಡು ಮಾಡೋದು ಲೇಟ್ ಆದ್ರೆ. ಸೂಪರ್ ಆಗಿ ಕಾಣಿಸ್ತೀಯಾ? ಫೋನು ಓಕೆ. ಹಾಕೋ, ಚಲೋ. ಸಾರಿ ಬೋಲ್. ಸೂಪರ್ ಹೀರೋ. ಡ್ಯಾಡಿ ಕೊಟ್ಟೆ. ನೋಡ್ತು, ಫಸ್ಟ್ ಕ್ಯಾಪ್ ಇದು ಗ್ಲಾಸ್ ತೆಗೆದ್ಬಿಟ್ಟು ಕ್ಯಾಪ್ ಹಾಕೊಂತಾನೆ, ಆಮೇಲೆ ಗ್ಲಾಸ್ ಹಾಕೊಂತಾನೆ. ಬಿದ್ದೈತಾ? ಏನಾಗಲ್ಲ, ಎತ್ತಾಕೋ. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಒಂದಿಷ್ಟು ಎನರ್ಜೆಟಿಕ್ ಆಗಿರೋ ವ್ಲಾಗ್ಸ್ಗಳು ಖಂಡಿತ ಬರುತ್ತೆ, ನಿಮಗೆ ಖುಷಿಗಿಡುತ್ತೆ ಅಂತ ಅನ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.